ಎಷ್ಟೇ ಮುಖದಲ್ಲಿ ಬಂಗಿದ್ರೂ ಕೂಡ ಶಾಶ್ವತವಾಗಿ ಕಡಿಮೆ ಆಗುತ್ತೆ. ಪಿಂಪಲ್ಸ್ ಮಾರ್ಕ್ಸ್ ಇದ್ರೂ ಕಡಿಮೆ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಮುಖದ ತುಂಬ ಕಪ್ಪಾಗಿದೆಯಾ ಅದೆಲ್ಲ ಕ್ಲಿಯರ್ ಆಗುತ್ತೆ. ತುಂಬ ಬೇಗ ನೀವು ವಯಸ್ಸಾದವ್ರ ಥರ ಕಾಣಿಸ್ತಾ ಇದ್ದೀರಾ, ಮುಖದಲ್ಲಿ ರಿಂಕಲ್ಸ್ ಆಗಿದೆಯಾ, ಮುಖದಲ್ಲಿ ಸಿಪ್ಪೆ ಸಿಪ್ಪೆ ಹೇಳ್ತಾ ಇದೆಯಾ, ಒಂದ್ಸಲ ಇದನ್ನು ಅಪ್ಲೈ ಮಾಡಿ ನೋಡಿ. ನಿಮಗೆ ನಂಬಕ್ಕಾಗೋದಿಲ್ಲ, ಒಂದು ಮ್ಯಾಜಿಕ್ ಥರ ಇದು ಕೆಲಸ ಮಾಡುತ್ತೆ. ನಿಮಗೆ ನೋಡಿ ಬೇರೆಯವರೇ ಆಶ್ಚರ್ಯ ಪಡಬೇಕು, ಅಪ್ಪ ಎಷ್ಟೊಂದು ಕಪ್ಪು ಕಲೆಗಳಿತ್ತು, ಎಷ್ಟು ಡಲ್ ಸ್ಕಿನ್ ಆಗಿತ್ತು, ಎಷ್ಟು ಚೆನ್ನಾಗಿದ್ದಾರಲ್ಲ, ಬ್ಯೂಟಿ ಪಾರ್ಲರಿಗೆ ಹೋಗಿ ಬಂದಿರಬೇಕು ಅಂತ ಅಂದ್ಕೊಳ್ತಾರೆ. ಹೌದು ಫ್ರೆಂಡ್ಸ್, ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವತ್ತಿನ ಮನೆ ಮದ್ದು ಮಾಡಿ ನೋಡಿ. ಇವಾಗಂತೂ ಮದುವೆ ಸೀಸನ್ ಅಲ್ವಾ, ಇದನ್ನು ನೀವು ಮುಖಕ್ಕೆ ಹಚ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ವಾವ್, ಸೂಪರ್ ಹಿಟ್ ಅಂತೀರ ಫ್ರೆಂಡ್ಸ್. ನೀವು ನೋಡ್ತಿದ್ರಲ್ಲ, ಇಲ್ಲಿ ನಾನು ಬೆಲ್ಲವನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಪುಡಿ ಬೆಲ್ಲ ತೊಗೊಂಡಿದ್ದೀನಿ, ಆರ್ಗ್ಯಾನಿಕ್ ಆಗಿರುವಂಥ ಪುಡಿ ಬೆಲ್ಲ. ಇದು ಎಲ್ಲ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ. ಒಂದು ವೇಳೆ ನಿಮಗೆ ಬೆಲ್ಲ ಸಿಕ್ಕಿಲ್ಲ ಅಂತ ನಿರಾಶೆ ಆಗಬೇಡಿ, ಸಕ್ಕರೆ ಕೂಡ ತೊಗೊಳ್ಬೋದು. ಸ್ವಲ್ಪ ಬೆಲ್ಲದ ಸ್ವಲ್ಪ ಹರಳು ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನು ಸ್ವಲ್ಪ ಕುಟ್ಕೊಳ್ಳೋಣ. ಅಯ್ಯೋ ಇದೇನಪ್ಪ ಬೆಲ್ಲ ತೊಗೊಂಡಿದ್ದೀರಿ ಅಂತ ಆಶ್ಚರ್ಯ ಪಡಬೇಡಿ ಫ್ರೆಂಡ್ಸ್. ಇದು ನಮ್ಮ ಮುಖಕ್ಕೆ ಒಂದು ಒಳ್ಳೆ ಶೈನಿಂಗನ್ನು ಕೊಡುತ್ತೆ. ಯಾವುದೇ ರೀತಿಯ ಟ್ಯಾನ್ ಆಗಿದ್ರೆ, ಕಪ್ಪು ಕಲೆಗಳಾಗಿದ್ರೆ, ಪಿಂಪಲ್ ಮಾರ್ಕ್ ಆಗಿದ್ರು, ಪಿಗ್ಮೆಂಟೇಷನ್ ಆಗಿದ್ರು, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಬೆಲ್ಲ ಒಂದು ನ್ಯಾಚುರಲ್ ಡಿಟಾಕ್ಸಿಫಿಕೇಷನ್ ಅಂತಲೇ ಹೇಳ್ಬೋದು. ಇದು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ಜೊತೆಗೆ ಆ್ಯಂಟಿ ಏಜಿಂಗ್ ಬೆನಿಫಿಟ್ಸ್ ಕೂಡ ಇದರಲ್ಲಿದೆ. ಇದರಲ್ಲಿ ರಿಚ್ ಆದಂಥ ಮಿನರಲ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರುವುದರಿಂದ ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಯಾವುದೇ ರೀತಿಯ ಆ್ಯಕ್ನೆ ಪ್ರಾಬ್ಲಮ್ಸ್ ಇದ್ದರೂ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ, ಕ್ಲೀನ್ ಮಾಡುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ನಾವು ಬೆಲ್ಲವನ್ನು ಸ್ವಲ್ಪ ನೈಸಾಗಿ ಕುಟ್ಕೊಳ್ಳೋಣ. ಬೆಲ್ಲದಲ್ಲಿರುವಂಥ ಚಿಕ್ಕ ಉಂಡೆಗಳು ಪುಡಿ ಆದರೆ ಸಾಕಾಗುತ್ತೆ. ಸ್ವಲ್ಪ ತರಿತರಿನೇ ಇರಲಿ. ಇವಾಗ ನಾವು ಒಂದು ಬೌಲಿಗೆ ಹಾಕೊಳ್ಳೋಣ. ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಕಾಫಿ ಪೌಡ್ರನ್ನ ತೊಗೊಳ್ಳೋಣ. ಕಾಫಿ ಪೌಡರ್ ಅಂತೂ ನಾನು ನಮ್ಮ ಮನೇಲೇ ತಯಾರಿಸಿದಂಥ ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಯಾಕಂದರೆ ನಮಗೆ ಎಷ್ಟು ಬೇಕು ಚಕೋರಿ, ಅದೇ ರೀತಿ ನಾವೆಲ್ಲ ಮಿಕ್ಸ್ ಮಾಡಿ ಮನೇಲೇ ಕಾಫಿ ಪೌಡರ್ನ ತಯಾರಿ ಮಾಡ್ಕೊಳ್ತೀವಿ. ಫ್ರೆಂಡ್ಸ್, ನೀವು ಮಾರ್ಕೆಟಲ್ಲಿ ಸಿಗುವಂಥ ಕಾಫಿ ಪೌಡರ್ನು ತೊಗೊಳ್ಬೋದು. 1 ಸ್ಪೂನ್ ಆಗೋಷ್ಟು ಕಾಫಿ ಪೌಡ್ರನ್ನ ತೊಗೊಳ್ಳೋಣ. ಇದು ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲೇಷನ್ ಮಾಡುತ್ತೆ. ಅದ್ರ ಜೊತೆಗೆ ಯಾವುದೇ ರೀತಿಯ ಇನ್ಫ್ಲಮೇಷನ್ ಇದ್ದರೂ ಅದನ್ನು ರೆಡ್ಯೂಸ್ ಮಾಡುತ್ತೆ. ಜೊತೆಗೆ ನಮ್ಮ ಮುಖಕ್ಕೆ ನಾವು ಇದನ್ನು ಹಚ್ಚಿ ನಾವು ಅಪ್ಲೈ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗೋದ್ರಿಂದ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ. ಮತ್ತು ಸ್ಕಿನ್ ಟೈಟ್ ಆಗಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಆ್ಯಂಟಿ ಏಜಿಂಗ್ ಆಗಿ ಇದು ವರ್ಕ್ ಆಗುತ್ತೆ. ಮುಖದಲ್ಲಿರುವಂಥ ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ಸ್ಕಿನ್ನನ್ನು ಟೈಟ್ ಮಾಡುತ್ತೆ. ಹಾಗಾಗಿ ಮುಖ ಹೊಳೆಯುವಂತೆ ಮಾಡುತ್ತೆ. ಇನ್ನೂ 10 ವರ್ಷ ಹೆಂಗಾಗಿ ನೀವು ಕಾಣ್ತೀರಾ. ನೆಕ್ಸ್ಟ್ ನಾವು ಅರಿಶಿನ ಪುಡಿ ತೊಗೊಳ್ಳೋಣ ಫ್ರೆಂಡ್ಸ್. ಆದಷ್ಟು ಮನೇಲಿ ತಯಾರಿಸಿದಂಥ ಅರಿಶಿನ ಪುಡಿ ತೊಗೊಳ್ಳಿ. ಯಾವುದೇ ನೀವು ಹೋಮ್ ರೆಮಿಡೀಸ್ ಮಾಡಿದ್ರು ಸರಿಯಾಗಿ ವರ್ಕ್ ಆಗಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ. ಯಾಕಂದರೆ ನಾವು ಮಾರ್ಕೆಟಲ್ಲಿ ಸಿಗುವಂಥ ಅರಿಶಿನ ಪುಡಿ ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ. ಅದು ನಮ್ಮ ಸ್ಕಿನ್ನನ್ನು ಇನ್ನೂ ಸುಟ್ಟ ಹಾಗೆ ಮಾಡುತ್ತೆ. ಯಾಕಂದರೆ ಅದರಲ್ಲಿ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ. ನಮಗೆ ಅಷ್ಟು ಗುಡ್ ರಿಸಲ್ಟ್ ನಮಗೆ ಸಿಗೋದಿಲ್ಲ. ಮನೇಲಿ ತಯಾರಿಸಿದಂಥ ಅರಿಶಿನ ಪುಡಿ ಆದರೆ ಅದರಲ್ಲಿರುವಂಥ ನ್ಯಾಚುರಲ್ ಪ್ರಾಪರ್ಟೀಸ್ ಆದಷ್ಟು ಮನೇಲೆ ಅರಿಶಿನ ಕೊಂಬನ ಮಿಕ್ಸಿಗೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಸ್ವಲ್ಪ ಆದರೆ ಸಾಕಾಗತ್ತಲ್ವ, ಈ ಥರ ಪೌಡ್ರ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ರಿಸಲ್ಟ್ ಬೇಕು ಅಂದರೆ ಮನೇಲೇ ಅರಿಶಿನ ಪುಡಿ ತಯಾರಿ ಮಾಡ್ಕೊಳ್ಳಿ. ಅರಿಶಿನ ಪುಡಿ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಹೆಲ್ದಿ ಗ್ಲೋಯಿಂಗನ್ನು ಕೊಡುತ್ತೆ. ಇಮಿಡಿಯೇಟ್ ಆದಂಥ ಗ್ಲೋಯಿಂಗ್ ಬರಬೇಕು ಅಂದರೆ ಈ ಸ್ಟೆಪ್ಪನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಏನಂದರೆ ಸ್ವಲ್ಪ ನಾವು ಹಂಚನ್ನು ಇಟ್ಕೊಳ್ಳೋಣ. ಆದಷ್ಟು ಈ ಥರ ಕಬ್ಬಿಣದ ಹಂಚನ್ನೇ ತೊಗೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ. ಇಲ್ಲಿ ನಾನು 2 ಸ್ಪೂನ್ ಅರಿಶಿನ ಪುಡಿಯನ್ನು ನೋಡಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇರುವಂಥ ಅರಿಶಿನಕ್ಕೂ ಈ ಥರ ನಾವು ಫ್ರೈ ಮಾಡಿಕೊಂಡ ಅರಿಶಿನಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈ ಥರ ಫ್ರೈ ಮಾಡಿಕೊಂಡ್ರೆ ಕಪ್ಪು ಕಲೆಗಳನ್ನು, ಪಿಗ್ಮೆಂಟೇಷನನ್ನು, ಬಂಗನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಬಿಸಿ ಮಾಡ್ಕೊಳ್ಳೋದಂದರೆ ತುಂಬ ಕಪ್ಪಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಡಿ, ಬ್ರೌನ್ ಕಲರ್ ಬರಬೇಕು, ಅಷ್ಟಾದರೆ ಸಾಕಾಗುತ್ತೆ. ಆದಷ್ಟು ನೀವು ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ನೋಡ್ತಾ ಇರಬೇಕು. ಒಂದೇ ಸಲ ಹೊತ್ತು ಬಿಟ್ಟರೆ ಈ ಅರಿಶಿನ ಪುಡಿಯಲ್ಲಿರುವಂಥ ಆ್ಯಕ್ಟಿವ್ ಕಾಂಪೊನೆಂಟ್ ಕರ್ಕ್ಯುಮಿನ್ ಇರುತ್ತಲ್ಲ, ಅದು ಹಾಳಾಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇಮಿಡಿಯೇಟ್ ಒಂದು ಒಳ್ಳೆ ಗ್ಲೋಯಿಂಗ್ ಶೈನಿಂಗ್ ಬರೋಕ್ಕೆ ಇದು ತುಂಬಾ ಒಳ್ಳೆಯದು. ಸ್ಕಿನ್ನನ್ನು ಲೈಟಾಗಿ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುತ್ತೆ. ಸ್ಕಿನ್ ವೈಟ್ ಆಗಲಿಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಪಿಂಪಲ್ಸ್ ಜಾಸ್ತಿಯಾಗಿ ಸ್ಪ್ರೆಡ್ ಆಗ್ತಾ ಇದ್ದರೆ ಅದನ್ನು ಕಂಟ್ರೋಲಿಗೆ ತಂದು ಅದು ಬುಡದ ಸಮೇತ ವಾಸಿಯಾಗಲಿಕ್ಕೆ ಇದು ತುಂಬಾ ಒಳ್ಳೆಯದು. ಮುಖದಲ್ಲಿ ಯಾವುದೇ ರೀತಿಯ ಎಷ್ಟೇ ವರ್ಷಗಳಿಂದ ಇರುವಂಥ ಬ್ಲಾಕ್ ಸ್ಪಾಟ್ಸ್ಗಳು, ಮಾರ್ಕ್ಸನ್ನು ಕ್ಲಿಯರ್ ಮಾಡೋಕ್ಕೆ ತುಂಬಾ ಒಳ್ಳೆಯದು. ಅದಲ್ಲದೆ ಯಾವುದೇ ರೀತಿಯ ಫೇಸಲ್ಲಿ ಇರಿಟೇಟ್ ಆಗ್ತಾಯಿದ್ರೆ, ಇಚ್ಚಿಂಗ್ ಆಗ್ತಾಯಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿದ್ರಲ್ಲ ಬ್ರೌನ್ ಕಲರಿಗೆ ಬಂತು. ಇವಾಗ ಸ್ಟವನ್ನು ಆಫ್ ಮಾಡಿ ಫಟಾಫಟ ಅಂತ ಹೇಳಿ ನಾವು ಇದನ್ನು ಒಂದು ಪ್ಲೇಟಿಗೆ ತಗೊಳ್ಬಿಡಬೇಕು. ಅದನ್ನು ತುಂಬ ಕಪ್ಪಾಗೋವರೆಗೂ ಹುರಿಬೇಡಿ, ಅದರಲ್ಲಿ ಏನೂ ಅಂಶ ಉಳಿಯೋದಿಲ್ಲ. ಬ್ರೌನ್ ಕಲರ್ ಆದರೆ ಸಾಕಾಗುತ್ತೆ. ಇಮಿಡಿಯೇಟಾಗಿ ತಣ್ಣಗಾಗುವ ಹಾಗೆ ಮಾಡಿ ನೋಡಿ. ನಾನಿಲ್ಲಿ ಈ ಬೌಲಿಗೆ 1 ಸ್ಪೂನ್ ಆಗುವಷ್ಟು ಟರ್ಮರಿಕನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಈ ಥರ ಟರ್ಮರಿಕನ್ನು ನಾವು ಯೂಸ್ ಮಾಡಿದ್ರೆ ಒಂದು ಇಮಿಡಿಯೇಟ್ ಆದ ಗ್ಲೋಯಿಂಗ್ ಬರಲಿಕ್ಕೆ ಮತ್ತು ಯಾವುದೇ ರೀತಿಯ ಮುಖದಲ್ಲಿ ಸಮಸ್ಯೆಗಳಿದ್ರು ಅದೆಲ್ಲ ಕಡಿಮೆ ಆಗಲಿಕ್ಕೆ
ಒಂದೊಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬಾದಾಮಿ ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಮನೆಯಲ್ಲೇ ತಯಾರಿಸಿದಂತಹ ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆದರೆ ಸಾಕಾಗುತ್ತೆ. ನೀವು ಬೇಕಾದರೆ ವುಡ್ ಪ್ರೆಸ್ಡ್ ಕೊಕೊನಟ್ ಆಯಿಲನ್ನು ಕೊಬ್ಬರಿ ಕೊಟ್ಟು ಅದನ್ನು ತಯಾರಿ ಮಾಡಿ ಇಟ್ಕೊಂಡ್ರು ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಯಾಕಂದರೆ ಮಾರ್ಕೆಟಲ್ಲಿ ಸಿಗುವಂಥ ಕೊಕೊನಟ್ ಆಯಿಲ್ಗಳಲ್ಲಿ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ, ಅದು ನಮ್ಮ ಸ್ಕಿನ್ನಿಗೆ ಅಷ್ಟು ಒಳ್ಳೆಯದಲ್ಲ ಫ್ರೆಂಡ್ಸ್. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ವುಡ್ ಪ್ರೆಸ್ಡ್ ಕೊಕೊನಟ್ ಆಯಿಲನ್ನು ತೊಗೊಳ್ಳಿ, ಅದು ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾವು ಲಿಂಬೆಹಣ್ಣನ್ನು ತೊಗೊಳ್ಳೋಣ. ಲಿಂಬೆಹಣ್ಣನ್ನು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಕರಿಬೋದು. ಇದಂತೂ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ಅದರಲ್ಲೂ ಯಾರಿಗೆ ಹಲವಾರು ರೀತಿಯ ಕಲೆಗಳಿರುತ್ತಲ್ಲ, ತುಂಬ ದಿನಗಳಿಂದ ಹೋಗ್ತಿರೋದಿಲ್ಲ, ಬಂಗು ಅಥವಾ ಈ ಟ್ಯಾನ್ ಆಗಿದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಈ ಲಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ ಮತ್ತು ಸಿಟ್ರಿಕ್ ಆ್ಯಸಿಡ್ ಕಂಟೆಂಟ್ ತುಂಬಾ ಇದೆಯಲ್ಲ, ಇದು ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಹೊಳಪನ್ನು ಮತ್ತು ಬೆಳ್ಳಗಾಗಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಲೆಮನನ್ನು ಆಯಿಲಿ ಸ್ಕಿನ್ ಅವರಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಸ್ಕಿನ್ನನ್ನು ಬ್ರೈಟನ್ ಮಾಡೋದ್ರ ಜೊತೆಗೆ ಸ್ಕಿನ್ನಲ್ಲಿರುವಂತಹ ಆಯಿಲನ್ನು ರೆಡ್ಯೂಸ್ ಮಾಡುತ್ತೆ. ವಿಪರೀತವಾದಂಥ ಪಿಂಪಲ್ಸ್ ಜಾಸ್ತಿ ಇರುತ್ತೆ ಆಯಿಲಿ ಸ್ಕಿನ್ ಅವರಿಗೆ, ಅದೆಲ್ಲ ಕಡಿಮೆ ಆಗುತ್ತೆ. ಯಾರಿಗೆ ಡ್ರೈ ಸ್ಕಿನ್ ಇದೆ ಅವರು ಡೈರೆಕ್ಟಾಗಿ ನಾವು ಲೆಮನನ್ನು ಅಪ್ಲೈ ಮಾಡಬಾರ್ದು. ಈ ರೀತಿ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ಗಳ ಜೊತೆಗೆ ಅಪ್ಲೈ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆದರೂ ನಿಮಗೆ ಅಷ್ಟು ಸರಿ ಅನಿಸೋಲ್ಲ, ಸೆನ್ಸಿಟಿವ್ ಸ್ಕಿನ್ ಇದೆ ಅನ್ನೋರು ಇದಕ್ಕೆ ಬೇಕಾದ್ರೆ ನೀವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಬೋದು. ಒಂದು ಸಲ ನೀವು ಈ ಥರ ಮನೆ ಮದ್ದು ನಾನು ಹೇಳಿದಾಗೆ ನೀವು ತಯಾರಿ ಮಾಡಿಕೊಂಡು ನಿಮ್ಮ ನೆಕ್ ಹತ್ರ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಅಲ್ಲೇನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಹೀಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದನ್ನು ನಾವು ಫೇಸಿಗೆ ಅಪ್ಲೈ ಮಾಡಬೇಕಾದ್ರೆ ನಮ್ಮ ಫೇಸ್ ತುಂಬ ಕ್ಲೀನಾಗಿರಬೇಕಾಗತ್ತೆ. ನೀವು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಿಂದ ನಿಮ್ಮ ಫೇಸನ್ನು ವಾಶ್ ಮಾಡ್ಕೊಂಬನ್ನಿ. ನೆಕ್ಸ್ಟು ಈ ಪ್ಯಾಕನ್ನು ಇಡೀ ಫೇಸಿಗೂ ಚೆನ್ನಾಗಿ ಅಪ್ಲೈ ಮಾಡಿ. ನಿಮ್ಮ ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ ಇದ್ದರೆ ಅಲ್ಲಿ ಅಪ್ಲೈ ಮಾಡಿ. ಮತ್ತು ನಿಮ್ಮ ಮೂಗಿನ ಮೇಲೆ ಯಾವುದೇ ರೀತಿಯ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೂ ಕೂಡ ರಿಮೂವ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಸ್ಕಿನ್ ಒಂದು ವೇಳೆ ಜೋತ್ ಬಿದ್ದಿದ್ರು ಕೂಡ ಅದನ್ನು ಟೈಟ್ ಮಾಡುತ್ತೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಾನಿಲ್ಲಿ ಬರೀ ಮುಖಕ್ಕಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ನೆಕ್ಕಿಗೆ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಸ್ನಾನಕ್ಕೆ ಹೋಗೋಕ್ಕಿಂತ ಮೊದಲು ನೀವು ಈ ಫೇಸ್ ಪ್ಯಾಕನ್ನು ಹಾಕ್ಕೊಂಡ್ರೆ ನೆಕ್ಕೆಲ್ಲ ವಾಶ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ, ಈ ಪ್ಯಾಕನ್ನು ಮಕ್ಕಳು ಕೂಡ ಅಪ್ಲೈ ಮಾಡ್ಕೊಳ್ಬೋದು. 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ಅಪ್ಲೈ ಮಾಡ್ಬೋದು. ಪುರುಷರು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಅವರಲ್ಲೂ ತುಂಬಾ ಪಿಗ್ಮೆಂಟೇಷನ್ ಆಗಿರುತ್ತೆ, ಯಾಕಂದರೆ ಬಿಸಿಲಲ್ಲಿ ಓಡಾಡ್ತಿರ್ತಾರಲ್ಲ. ಅದರಲ್ಲೂ ಈ ಬೇಸಿಗೆಯಲ್ಲಿ ಬೇಗ ಟ್ಯಾನ್ ಆಗುತ್ತೆ, ಒಂದು ಲೇಯರ್ ಮುಖ ಡಲ್ ಆಗಿಬಿಟ್ಟಿರುತ್ತೆ. ಅದಕ್ಕೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನಿಮಗೆ ಯಾವುದಾದ್ರು ಟೂರ್ ಹೋಗಿ ಬಂದರೆ ಮುಖ ಸ್ಕಿನ್ ಎಲ್ಲ ಒಂಥರ ಡಲ್ ಆಗಿದೆ ಅಂತ ಅನಿಸಿದರೆ ಇದನ್ನು ಫಾಸ್ಟಾಗಿ ನೀವು ಅಪ್ಲೈ ಮಾಡಿಕೊಂಡ್ರೆ ಆ ಕಪ್ಪೆಲ್ಲ ಕಡಿಮೆ ಆಗುತ್ತೆ. ಅದರಲ್ಲೂ ಬಂಗು ತುಂಬ ಜಾಸ್ತಿ ಆಗಿರುತ್ತಲ್ಲ ಮಹಿಳೆಯರಿಗೆ, ಇದನ್ನು ನೀವು ಅಪ್ಲೈ ಮಾಡಿಕೊಂಡು ನೋಡಿ. ಈ ರೀತಿ ಫುಲ್ ಮುಖಕ್ಕೆ ಅಪ್ಲೈ ಮಾಡಿದ್ಮೇಲೆ ಚೆನ್ನಾಗಿ ನಿಮ್ಮ ಕೈಯಿಂದ ಸ್ಕ್ರಬ್ ಮಾಡಬೇಕು. ತುಂಬ ತಿಕ್ಕಿ ಪ್ರೆಸ್ ಮಾಡಿ ಸ್ಕ್ರಬ್ ಮಾಡಬೇಡಿ, ಲೈಟಾಗಿ ನೀವು ಸ್ಕ್ರಬ್ ಮಾಡ್ಕೊಳ್ಳಿ. 2-3 ಮಿನಿಟ್ಸ್ ಸ್ಕ್ರಬ್ ಮಾಡಿದರೆ ಸಾಕಾಗುತ್ತೆ. ನೆಕ್ಸ್ಟ್ ತಣ್ಣೀರಿನಿಂದ ಫೇಸ್ ವಾಶ್ ಮಾಡ್ಕೊಂಬನ್ನಿ. ಮುಖದಲ್ಲಿರುವಂಥ ಡೆಡ್ ಸೆಲ್ಸ್ಗಳು, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಫೇಸ್ ತುಂಬ ಡೀಪಾಗಿ ಕ್ಲೀನ್ಸ್ ಆಗುತ್ತೆ. ಹಾಗಾಗಿ ಒಂದು ಒಳ್ಳೆ ಹೊಳಪು ಮುಖಕ್ಕೆ ಬರುತ್ತೆ. ಎಷ್ಟು ಕ್ಲೀನ್ ಆಗುತ್ತೆ, ಕ್ಲಿಯರ್ ಆಗುತ್ತೆ, ನಿಮಗೆ ನಂಬೋಕ್ಕಾಗೋದಿಲ್ಲ. ಮುಖ ಅಷ್ಟು ಸಾಫ್ಟ್ ಅನಿಸ್ತಾ ಇರುತ್ತೆ, ಒಂದು ಮುಖಕ್ಕೆ ಗ್ಲೋಯಿಂಗ್ ಶೈನಿಂಗ್ ಬರುತ್ತೆ. ಇದುವರೆಗೂ ನಾನು ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಉತ್ತಮ ಮಾಹಿತಿಯುಳ್ಳ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವೀಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.